ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪುಷ್ಟಿ ಪೌಡ್ರಿಂದ ಚಪಾತಿ ಮಾಡ್ಬೋದು ಅಂತ ನೋಡಿದ್ದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ಪುಷ್ಟಿ ಪೌಡ್ರು ತೊಗೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ಅದರಲ್ಲಿ ರವೆ ರವೆ ಥರ ಇರುತ್ತಲ್ಲ ಮೇಲೆ, ಅದನ್ನೆಲ್ಲ ಹೋಗಿ ನೈಸ್ ಪೌಡ್ರು ಬರಬೇಕಲ್ಲ ಚಪಾತಿ ಮಾಡೋದಕ್ಕೆ, ಅದಕ್ಕೆ ಜರಡಿ ಹಿಡ್ಕೊತಾ ಇದ್ದೀನಿ. ಏನಾದರೂ ಇದ್ದರೆ ಬರುತ್ತೆ ಜರಡೀಲಿ ಅಂತ ಫಸ್ಟು ಜರಡಿ ಹಿಡ್ಕೋಬೇಕು. ಪುಷ್ಟಿ ಪೌಡ್ರಿಂದ ಚಪಾತಿ ಮಾಡ್ಬೋದಾ? ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ನನಗೂ ಸ್ವಲ್ಪ ಹೇಳ್ರಿ. ನಾನಿವತ್ತು ಟ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಚಪಾತಿ ಹೇಗೆ ಕಲಿಸ್ತೀವೋ ಹಾಗೆ ಸೇಮ್ ಪುಷ್ಟಿ ಪೌಡ್ರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಒಂದು 15-30 ನಿಮಿಷದವರೆಗೂ ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಅದು ಮ್ಯಾರಿನೇಟ್ ಆಗಬೇಕಲ್ಲ, ನೈಸ್ ಮೆತ್ತಗಾಗುತ್ತೆ ಅದು ಸ್ವಲ್ಪ ಹೊತ್ತು ಬಿಟ್ಟರೆ. ಸೊ ನಾನು ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಕಲಸಿ. ನೋಡಿ ಹಿಂಗೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಾಯಿ ಮುಚ್ಚಿ ಎತ್ತಿಡಬೇಕು. ನೆಕ್ಸ್ಟು ಅರ್ಧ ಗಂಟೆ ಆದಮೇಲೆ ತಕ್ಕಂತ ಇದ್ದೀನಿ. ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಚಪಾತಿ ಹೊಸ್ಯಕ್ಕೆ ಬರುತ್ತಾ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಅದು ಫುಲ್ಲು ರವೆ ರವೆ ಥರನೇ ಇದೆ. ಅದರಲ್ಲಿ ನೋಡಿ ಹಂಗೆ ಹೊಡ್ಕೊತೈತೆ. ಚಪಾತಿ ಮಾಡೋಕ್ಕೆ ಬರಲ್ಲ. ಸೊ ಅದು ಹೇಗೆ ಚಪಾತಿ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಯಾರೋ ಹಾಕಿದ್ದು ನೋಡಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ಬರಲಿಲ್ಲ ಅದು. ಈಗ ಹೊಡ್ಕೊತಾನೇ ಇದೆ ಅದು. ನೋಡಿ ನೀವೇ ನೋಡ್ತಿದ್ದೀರಾ, ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಅದು ಹಂಗೆ ಹೊಡ್ಕೊತಿರುತ್ತೆ ನೈಸು. ಅದು ಉಂಡೆ ಕಟ್ಟೋಕ್ಕೂ ಬರಲ್ಲ ಅದು ಚಪಾತಿ. ಇದು ಹಂಗೂ ಪೌಡ್ರ್ ಹಾಕ್ಕೊಂಡು ಟ್ರೈ ಮಾಡ್ತಾನೇ ಇದ್ದೀನಿ, ಉಂಡೆ ಕಟ್ಟೋಕ್ಕೆ ಬರುತ್ತಾ ಅಂತ. ಅದು ಬರ್ತಾನೇ ಇಲ್ಲ, ಹಂಗೆ ಹೊಡ್ಕೊತೈತೆ. ಅದು ಕಾಳು ಹಿಟ್ಟಾಗಿರೋದ್ರಿಂದ ಚಪಾತಿ ಬರೀ ಅದನ್ನೇ ಹಾಕ್ಕೊಂಡು ಚಪಾತಿ ಮಾಡೋಕ್ಕೆ ಬರಲ್ಲ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಬರ್ಬೋದೇನೋ. ನಾನೇನು ಹಾಕಂಡೆ ಹಾಗೆ ಮಾಡಿದ್ದೀನಿ. ಅವ್ರು ಆಗ ವೀಡಿಯೋದಲ್ಲ ಏನೂ ಹಾಕ್ಕೊಂಡು ಹಂಗೆ ಮಾಡ್ಬೋದು ಅಂತ ಕೊಟ್ಟಿದ್ದರು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಬರಲಿಲ್ಲ. ನೋಡಿ ಎಷ್ಟು ಮಿದ್ರು ಎಷ್ಟು ನಾದರೂ ಕೂಡ ಅದು ಉಂಡೆ ಕಟ್ಟೋಕ್ಕೆ ಬರಲ್ಲ. ನೀವೇ ವಿಡಿಯೋದಲ್ಲಿ ನೋಡ್ತೀರಾ ನೋಡಿ, ಕ್ಲಿಯರಾಗಿ ಕಾಣಿಸುತ್ತೆ. ಅದೆಷ್ಟೇ ಟ್ರೈ ಮಾಡಿದ್ರು ಉಂಡೆ ಕಟ್ಟಿರೂ ಹೊಸ್ಯಕ್ಕೆ ಬರಲ್ಲ. ಅದು ಹಾಕಿದ ತಕ್ಷಣ ಹಂಗೆ ಹೊಡ್ಕೊಳ್ಳುತ್ತೆ. ನೋಡಿ ಎಷ್ಟು ನಾದ್ಕೊಂಡಿದ್ದೀನಿ ನಾನು, ಆದರೂ ಅದು ಹಂಗೆ ಹೊಡ್ಕೊಳುತ್ತೆ. ಹಿಟ್ಟು ಹಾಕ್ಬಿಟ್ಟು ಹೊಸ್ಯೋಣ ಅಂತ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡೋಕ್ಕೆ ಬರಲ್ಲ, ಅದು ಹೊಸ್ಯಕ್ಕೆ ಬರಲ್ಲ. ಅದು ಹಂಗೆ ಹೊಡ್ಕೊಳ್ಳುತ್ತೆ, ಸೀಳ್ಕೊಳ್ಳುತ್ತೆ. ನೋಡಿ ಎಲ್ಲ ಹಂಗೆ ಕಿತ್ತೋಗ್ತಾ ಇದೆ. ಸೊ ಬರೀ ಪುಷ್ಟಿ ಪೌಡ್ರಿಂದನ ಚಪಾತಿ ಮಾಡೋಕ್ಕೆ ಬರಲ್ಲ ಅಂತ ನನಗೆ ಗೊತ್ತಾಯಿತು. ಇದರಿಂದ ಬರಲ್ಲ. ಸೊ ಅದಕ್ಕೆ ಆ ಹಿಟ್ಟು ವೇಸ್ಟ್ ಮಾಡಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ಹಿಟ್ಟಿಂದ ದೋಸೆ ಮಾಡೋಣ ಅಂತ ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಾಕೊಂಡು ಬರ್ತಿದ್ದಾನೆ, ನಾನು ಮಾಡ್ತೀನಿ ಅಂತ. ನೋಡಿ ನನ್ನ ಜೊತೆಗೆ ಅವನು ಅಡುಗೆ ಮಾಡೋದು ಕಲ್ತ್ಕೊಂತ ಇದ್ದಾನೆ. ಅಕ್ಕಿ ಹಿಟ್ಟು ಮತ್ತು ಮಿಕ್ಸ್ ಮಾಡಿದಂಥ ಅದು ಚಪಾತಿಗೆ ಅಂತ ಮಿಕ್ಸ್ ಮಾಡ್ಕೊಂಡಿದ್ದು ಪುಷ್ಟಿ ಪೌಡ್ರದ್ದು ಇತ್ತಲ್ಲ, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ದೋಸೆ ಮಾಡೋಣ ಅಂತ. ನನ್ನ ಮಗನ ನನ್ನ ಜೊತೆ ದೋಸೆ ಮಾಡ್ತಿದ್ದಾನೆ, ಕಲಿಸ್ತಾ ಇದ್ದಾನೆ ಅವನು. ಅಮ್ಮ ನಾನು ಮಾಡ್ತೀನಿ ಅಂತ. ದೋಸೆ ಚೆನ್ನಾಗಿ ಬರುತ್ತೆ, ಆದರೆ ಚಪಾತಿ ಅಂತೂ ನನಗಂತೂ ಬರಲಿಲ್ಲ. ನೀವು ಯಾರಾದರೂ ಬರೀ ಪುಷ್ಟಿ ಪೌಡ್ರಿಂದ ಚಪಾತಿ ಮಾಡಿದರೆ ಕಮೆಂಟ್ ಮಾಡಿ ಹಿಂಗೆ ಮಾಡೋದು ಅಂತ. ಬರೀ ಪುಷ್ಟಿ ಪೌಡ್ರಿಂದ ಬರಲ್ಲ, ಅದಕ್ಕೆ ನಾನು ವೇಸ್ಟ್ ಮಾಡೋದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಕ್ರಿಸ್ಪಿಯಾಗಿ ದೋಸೆ ಮಾಡೋದು ಅಂತ ತೋರಿಸ್ತೀನಿ. ಬರೀ ಪುಷ್ಟಿ ಪೌಡ್ರ್ ಹಾಕ್ಕೊಂಡ್ರೆ ದೋಸೆ ಬರಲ್ಲ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ದೋಸೆ ಬರುತ್ತೆ. ಬರೀ ಅದರಲ್ಲಾದರೆ ದೋಸೆನೂ ಕಿತ್ತೋಗುತ್ತೆ. ಸೊ ನಾನು ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಅದು ಫಸ್ಟೇ ಚಪಾತಿ ಕಲಸಿದ್ದಾಗಿದ್ದರಿಂದ ಉಂಡುಂಡೆ ಹಂಗೆ ಐತೆ. ಎಲ್ಲ ಚೆನ್ನಾಗಿ ಉಂಡೆ ಇಲ್ದಂಗೆ ಗಂಟಿಲ್ದಂಗೆ ನೀಟಾಗಿ ಕದ್ರಕೋಬೇಕು, ಇಲ್ಲಾಂದರೆ ದೋಸೆನೂ ಚೆನ್ನಾಗಿ ಬರಲ್ಲ. ಆ ಕಡೆ ಚಪಾತಿನೂ ಇಲ್ಲ, ಆ ಕಡೆ ದೋಸೆನೂ ಇಲ್ಲ, ಅನ್ನಂಗೆ ಆಗ್ಬಿಡುತ್ತೆ. ಸೊ ದೋಸೆ ಮಾಡೋಣ. ಹಂಚು ಕಾದಿದೆ, ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಪುಷ್ಟಿ ಪೌಡ್ರಿಂದ ದೋಸೆ, ಕ್ರಿಸ್ಪಿ ದೋಸೆ ಮಾಡೋಣ ಬನ್ನಿ. ನೋಡಿ ದೋಸೆ ಹೋಯ್ತಾ ಇದ್ದೀನಿ. ಎಣ್ಣೆ ಹಂಚು ಕಾದಿದೆ, ಎಣ್ಣೆ ಹಚ್ಚಿ ದೋಸೆ ಹೋಯ್ತಾ ಇದ್ದೀನಿ.
ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ಚೆನ್ನಾಗಿ ದೋಸೆ ಪುಷ್ಟಿ ಪೌಡ್ರು ಹಾಕಿ ದೋಸೆ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ದೋಸೆ ಮಾತ್ರ. ನಮ್ಮ ಮನೇಲೆಲ್ಲ ಇಷ್ಟಪಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಒಂಚೂರು ಇಂಚಿಗೆ ಹೊಂಟ್ಕೊಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಅಂತ ನೀವೇ ನೋಡ್ತಿದ್ದೀರಲ್ವಾ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ರಿಸ್ಪಿಯಾಗಿದೆ ದೋಸೆ. ಚೆನ್ನಾಗಿ ದೋಸೆ ಮಾತ್ರ ಚೆನ್ನಾಗಿ ಬರುತ್ತೆ ಪುಷ್ಟಿ ಪೌಡ್ರಿಂದ. ಅದಕ್ಕೆ ಸ್ವಲ್ಪ ಅದೇ ಬರೀ ಪುಷ್ಟಿ ಪೌಡ್ರ್ ಹಾಕೊಂಡ್ರೆ ಬರಲ್ಲ, ಎಕ್ಸ್ಟ್ರಾ ಏನಾದರೂ ಮಿಕ್ಸ್ ಮಾಡ್ಕೋಬೇಕು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಈ ಥರ. ನೋಡಿ ಹಿಂಗೆ ಇನ್ನೊಂದು 2-3 ದೋಸೆನ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈಗ ಮತ್ತೆ ದೋಸೆ ಇನ್ನೊಂದು ಹಾಕ್ತಾಯಿದ್ದೀನಿ. ದೋಸೆ ಒಳಗೆ ಮತ್ತು ದೋಸೆ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸ್ಮೂತಾಗಿರುತ್ತೆ ದೋಸೆ. ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕೆಲವರು ಆ ಹಿಟ್ಟನ್ನ ಚೆನ್ನಾಗಿಲ್ಲ ಅಂತ ಏನಕ್ಕೂ ಯೂಸ್ ಮಾಡಲ್ಲ, ಈ ಥರ ದೋಸೆ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ನೀವು ಮಾಡ್ಕೊಳ್ಳಿ.